ಹೆಂಡತಿ ಮೇಲೆ ಪತಿರಾಯ ಅನುಮಾನ. ಅಮ್ಮನ ಕಥೆ ಮುಗಿಸಿದ ಅಪ್ಪನ ಮೇಲೆ ಮಕ್ಕಳ ಸಿಟ್ಟು. ಆಕೆ ಏನು ಚಿಕ್ಕ ವಯಸ್ಸಿನ ಯುವತಿಯಲ್ಲ, 3 ಮಕ್ಕಳು ಬೆಳೆದು ದೊಡ್ಡವರಾಗಿದ್ದಾರೆ. ಗಂಡ ಕೆಎಸ್ಆರ್ಟಿಸಿಯಲ್ಲಿ ಕೆಲಸ ಮಾಡೋ ಶಿಕ್ಷಣವಂತ. ಆದರೂ ಹೆಂಡತಿ ಮೇಲೆ ಅನುಮಾನ ಪಟ್ಟು ಆಕೆಯನ್ನ ಕೊಂದೇ ಬಿಟ್ಟಿದ್ದಾನೆ. ಇಂತಹ ಘಟನೆ ಗದಗ ಜಿಲ್ಲೆಯ ಬಿಂಕದಕಟ್ಟೆ ಗ್ರಾಮದಲ್ಲಿ ಬೆಳಕಿಗೆ ಬಂದಿದೆ. ಬೀಸುಕಲ್ಲು ಎತ್ತಿ ಹಾಕಿ ಯಲ್ಲಮ್ಮ ಅಲಿಯಾ ಸ್ವಾತಿ ಎಂಬಾಕೆಯನ್ನ ಬರ್ಬರವಾಗಿ ಕೊಲೆ ಮಾಡಲಾಗಿದೆ. ಕಂಡಕ್ಟರ್ ಆಗಿದ್ದ ರಮೇಶ್ ನರಗುಂದ ಎಂಬಾತನೇ ಕೃತ್ಯ ಎಸಗಿದ ಪಾಪಿ ಗಂಡ. ಮೂವರು ಮಕ್ಕಳು ಕಾಲೇಜು ಮೆಟ್ಟಿಲೇರಿದ್ದಾರೆ. ತಾಯಿಯ ಸಾವಿನಿಂದ ಸುಖವಾಗಿದ್ದ ಸಂಸಾರದಲ್ಲಿ ಕಾರ್ಮೋಡ ತುಂಬಿಕೊಂಡಿದೆ. ಹೆಂಡತಿಯ ಮೇಲೆ ಪದೇ ಪದೇ ಅನುಮಾನ ಪಡುತ್ತಿದ್ದ ಗಂಡ ಹೀನ ಕೃತ್ಯ ಎಸಗಿದ್ದಾನೆ. ಅಪ್ಪನ ಕೃತ್ಯಕ್ಕೆ ರೊಚ್ಚಿಗೆದ್ದ ಮಕ್ಕಳು ತಂದೆಯ ಮೇಲೆ ಕೆಂಡ ಕಾರ್ತಿದ್ದಾರೆ. ಕಾನೂನು ಆತನನ್ನ ಸುಮ್ಮನೆ ಬಿಟ್ರೆ ನಾವೇ ಕೊಂದು ಹಾಕ್ತೀವಿ ಅಂತ ಆಕ್ರೋಶಿತರಾಗಿದ್ದಾರೆ. ಸ್ಥಳಕ್ಕೆ ಗದಗ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಹಾಯ್ ಎಲ್ರಿಗೂ ನಮಸ್ಕಾರ. ನೀವೇನಾದರೂ ಮುಧೋಳದಲ್ಲಿ ಅತ್ಯುತ್ತಮವಾದಂಥ ಸೈಟ್ ಅಥವಾ ನಿವೇಶನಕ್ಕಾಗಿ ಹುಡುಕಾಟವನ್ನು ನಡೆಸ್ತಾ ಇದ್ರೆ ನಾವಿವತ್ತು ಅಂತಹ ಒಂದು ಬೆಸ್ಟ್ ಸ್ಥಳವನ್ನು ತೋರಿಸ್ತೇವೆ. 2030, 3040 ಮತ್ತು 3050 ಅಳತೆಯ ಫ್ಲಾಟ್ಗಳು ನಿಮಗೆ ಇಲ್ಲಿ ಲಭ್ಯ ಇದೆ. ಬಹಳಷ್ಟು ವಿಶಾಲವಾದಂತಹ ರಸ್ತೆಗಳನ್ನು ಈ ಲೇಔಟ್ ಕೂಡ ಹೊಂದಿದೆ. ಬಹಳಷ್ಟು ಸ್ಥಳಾವಕಾಶವನ್ನು ಹೊಂದಿರುವಂತಹ ಉದ್ಯಾನವನ ಇಲ್ಲಿದೆ. ಜೊತೆಗೆ ಅಲ್ಲಿ ಒಂದು ಸಿಟ್ಔಟ್ ಕೂಡ ಮಾಡಲಾಗಿದೆ. ಇನ್ನು ಈ ಲೇಔಟ್ NAKJP ಮತ್ತು ಈ ಖಾತಾ ಸೌಲಭ್ಯಗಳನ್ನ ಹೊಂದಿದೆ. ಈ ಲೇಔಟ್ ನಲ್ಲಿ 24x7 ವಾಟರ್ ಆಗಿರಬಹುದು, ವಿದ್ಯುತ್ ಸೌಲಭ್ಯ ಆಗಿರಬಹುದು ಮತ್ತು ಓಪನ್ ಮತ್ತು ಗ್ರೌಂಡ್ ಲೆವೆಲ್ ಚರಂಡಿಯ ವ್ಯವಸ್ಥೆಯನ್ನು ಕೂಡ ಸುಸಜ್ಜಿತವಾಗಿದ್ದು ಹೊಂದಿದೆ. ಇನ್ನು ಈ ಲೇಔಟ್ಗೆ ಹೇಗೆ ಬರಬೇಕಪ್ಪ ಅಂತ ಹೇಳಿದ್ರೆ ದಾರಿಗಳು ಮುಧೋಳದಿಂದ ಮಂಟೂರಿನ ಮುಖ್ಯ ರಸ್ತೆಯಿಂದ ಕೇವಲ 200 ಮೀಟರ್ ಬಂದ್ರೆ ಸಾಕು. ಈ ಲೇಔಟ್ ನಿಮ್ಮ ಕಣ್ಣಿಗೆ ಬೀಳುತ್ತೆ. ಒಟ್ಟು 44 ಸೈಟ್ಗಳಿದೆ. ಯಾರು ಮಾಲೀಕರಿರ್ತಾರೆ ಅವರ ವಾಹನಗಳಿಗೆ ಪಾರ್ಕಿಂಗ್ ಮಾಡೋದಕ್ಕೆ ಸುಸಜ್ಜಿತವಾದಂತಹ ಪಾರ್ಕಿಂಗ್ ಸ್ಥಳಾವಕಾಶ ಕೂಡ ಇಲ್ಲಿ ಮಾಡಲಾಗಿದೆ. ಇದರಲ್ಲಿ ಈಗಾಗಲೇ ಕೆಲವೊಂದಿಷ್ಟು 50% ಬುಕಿಂಗ್ ಆಗಿರುವಂಥದ್ದು. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗೆ ಕಾಣ್ತಾ ಇರತಕ್ಕಂತಹ ಮೊಬೈಲ್ ನಂಬರ್ಗಳಿಗೆ ಕರೆ ಮಾಡಿ ನೀವು ಮುಧೋಳದಲ್ಲಿ ಬೆಸ್ಟ್ ಒಂದು ಫ್ಲಾಟ್ ಅನ್ನು ತೆಗೆದುಕೊಂಡು ಒಂದು ಮನೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಈ ಒಂದು ದ್ವಾರಕಾ ನಗರಕ್ಕಿಂತ ಅತ್ಯುತ್ತಮವಾದಂತಹ ಬೆಸ್ಟ್ ಲೇಔಟ್ ಮತ್ತೆಲ್ಲಿಯೂ ಕೂಡ ಇಲ್ಲ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.